ಯಾರಾದರೂ ಈ ಔಷಧಿಗಳನ್ನು ಬಳಸ್ತಾ ಇದ್ದರೆ ಹುಷಾರು. ದೇಶದಲ್ಲಿ ನಿತ್ಯ ಬಳಕೆ 84 ಔಷಧಿಗಳು ಕಳಪೆ ಅಂತ ಗೊತ್ತಾಗಿದೆ. ದೇಶದಲ್ಲಿ ದಿನೇ ಔಷಧದ ಮಾರುಕಟ್ಟೆ ಇದೆಯಲ್ಲ, ಬಹಳ ಕೆಟ್ಟ ಹೆಸರು ತಗೊಳ್ತಾ ಇದೆ. ಕಾರಣ ನಕಲಿ ಕಳಪೆ ಔಷಧಗಳು ಮಾರುಕಟ್ಟೆಗೆ ಎಂಟ್ರಿ ಆಗಿಬಿಟ್ಟಿದೆ. ಅದನ್ನು ರೆಫರ್ ಮಾಡ್ಕೊಳ್ಳೋಕ್ಕೂ ಕೆಲವರು ಇರ್ತಾರೆ, ಕೊಂಡ್ಕೊಳ್ಳೋಕ್ಕೂ ಕೆಲವರು ಇರ್ತಾರೆ. ಕೇಂದ್ರೀಯ ಔಷಧ ಗುಣಮಟ್ಟದ ಸಂಸ್ಥೆ ಅಧ್ಯಯನದಿಂದ ಇದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಮಾರುಕಟ್ಟೆಯಲ್ಲಿ ಔಷಧಗಳ ಬಗ್ಗೆ ಅಧ್ಯಯನವನ್ನು ಸಂಸ್ಥೆ ಮಾಡ್ತು. ವಿವಿಧ ಸಂಸ್ಥೆಗಳು ತಯಾರು ಮಾಡಿರ್ತಕ್ಕಂಥ ಔಷಧಗಳು ಕಳಪೆ ಅಂತ ಸಾಬೀತಾಗುತ್ತೆ. ಸ್ಟೆರಾಯ್ಡ್ಗಳು, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂಥ ಔಷಧಿಗಳು, ಮಧುಮೇಹ ಅಥವಾ ಶುಗರ್ ಅಂತ ಕರೀತಾರಲ್ಲ ಅದು, ಸಣ್ಣ ಪುಟ್ಟ ಸೋಂಕುಗಳಿಗೆ ಕೊಡಲಾಗುವಂಥ ಔಷಧಿಗಳೇ ಕಳಪೆ ಆಗಿದೆ. ಜನರಿಗೆ ಅವೆಲ್ಲ ಅವಶ್ಯಕತೆ ಇತ್ತೋ ಪ್ರತಿನಿತ್ಯ ಬಳಸುವಂಥ ಔಷಧಗಳ ಗುಣಮಟ್ಟವೇ ಕಳಪೆ. ಗುಣಮಟ್ಟದಲ್ಲೇ ವಿಫಲವಾಗಿವೆ ಇವು. ಕಳಪೆ ಔಷಧದ ಕಾರಣದಿಂದಾಗಿ ದೇಶದ ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮವನ್ನು ಬೀರ್ತಾ ಇತ್ತು. ರಾಜ್ಯ ನಿಯಂತ್ರಕರ ಸಹಾಯದಿಂದ ನಕಲಿ ಔಷಧಿಯನ್ನು ಪತ್ತೆ ಹಚ್ಚಲಾಗಿದೆ. ಇಲ್ಲಿ ಒಳ್ಳೆಯ ಗುಣಮಟ್ಟದ ಔಷಧಿಗಳು ಲಭ್ಯವಾಗುವಂತೆ ನೋಡಿಕೊಳ್ಳಿ ಅಂತ ಹೇಳಿ ಸಂಸ್ಥೆ ಹೇಳಿದೆ.